ಎಲ್ಲವೂ ಚೆನ್ನಾಗೇ ಇತ್ತು, ಆದ್ರೆ ಅದೊಂದು ಕ್ಷಣ ಎಲ್ಲವನ್ನೂ ಕೆಡಿಸಿಬಿಡ್ತು. ಬ್ರೋ ಆರಾಮ ಬನ್ನಿ ಹೋಗೋಣ. ಇದು ಆಲ್ರೆಡಿ 4-5 ಸ್ಟಾಪ್ ಆಗೋಯ್ತು ಇವತ್ತು. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಚೆಕ್ ಮಾಡೋಣ ಬನ್ನಿ. ಬ್ರೋ ನಮಗೆ ಫೋನ್ ಮಾಡ್ತಾವ್ರೆ, ಹಿಂದೆ ತಿರ್ಗಿ. ನಾನು ಅಲ್ಲ ಹಾಕೊಂಡಿದ್ದೀನಿ ಮುಂದೆ ಗಾಡಿ, ಅವಾಗಲೇ ಅಲ್ಲೇ ಗಾಡಿ ಹಾಕೊಂಡಿದ್ದೀನಿ ಆಗ್ಲೇ. ಸೈಲೆಂಟಾಗಿ ಬಂದು ಮುಂದೆ ಹಾಕೊಂಬಿಟ್ಟೆ. ಬನ್ನಿ ಓಡೋಣ. ಅಲ್ಲೋದ್ರೆ ನನಗೆ ಫೋನ್ ಮಾಡ್ತಾವ್ರೆ ಎಲ್ಲಿದ್ದೀರಾ ಅಂತ. ಅದೇ ಸೈಲೆಂಟಾಗಿ ಬಂದಲ್ಲ, ಸೈಲೆಂಟಾಗಿ ಬರೋದೇ ತಪ್ಪು. ಹಾಂ, ಅವಾಗ ಸೌಂಡ್ ಮಾಡ್ತಾ ಇರ್ಬೇಕು. ಹಾಂ 5 ಸ್ಪೀಡ್ ಬ್ರೋ. ಗ್ರೂಪ್ ರೈಡಲ್ಲಿ ಹಿಂಗೆ ಜೋರಾಗಿ ಹೋಗಿದ್ದೇ ಮೊದಲನೇ ತಪ್ಪು. ಮುಂದೆ ಬನ್ನಿ ಏನಾಗುತ್ತೆ ನೋಡೋಣ. ಬಾಯ್ಸ್ ಎಲ್ಲ ಅಟ್ಯಾಕ್ ಮಾಡ್ತಾರೆ ಇವಾಗ. ಓ ಮೈ ಗಾಡ್, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಸಡನ್ ಆಗಿ ಸ್ವರ್ಗ ಕಾಣಿಸಕ್ ಕಾರಣ ನನಗೇನೋ ವಿಷನ್ ಕ್ಲಿಯರ್ ಆಗಿತ್ತು. ಪಕ್ಕದವರು ಸೂಪರ್ ಸೌಂಡು ಅಂದ್ರು, ಅವ್ರು ಮಾತ್ರ ಸ್ವಲ್ಪ ರೈಟಿಗೆ ಬರ್ತಾ ಇದ್ರು. ಅದೇ ಟೈಮ್ಗೆ ನನ್ನ ರೈಟಲ್ಲಿರೋ ಎಕ್ಸ್ಪಲ್ಸ್ ಅವರು ಲೆಫ್ಟಿಗೆ ಬಂದರು. ಅವ್ರಿಗೆ ಜಾಗ ಕೊಡೋಣ ಅಂತ ನಾನು ಸ್ವಲ್ಪ ಲೆಫ್ಟ್ಗೆ ಹೋದೆ. ಹೈವೇ ಅಲ್ವಾ, ಆರಾಮಾಗಿ ಹೋಗೋಣ ಅಂತ. ಆದರೆ ಅಲ್ಲೇ ಇದ್ದಿದ್ದು ಬಗ್ನಿಗೂಟ. ಎಲ್ಲಿತ್ತೋ ಕಾಣೆಗುರು, ಹಿಂಗೆ ಕಲ್ಲು ಹತ್ಸಿದ ತಕ್ಷಣ ಅಯ್ಯೋಯ್ಯೋ ಅನ್ಸ್ತು. ಒಂದ್ಸಲಿ ಇಳಿತು, ವಾಬ್ಲಿಂಗ್ ಶುರುವಾಗೋಯ್ತು. ಹಂಗೆ ಮಡ್ಗಾಡ್ ಬೇರೆ ಹೊಡೆದೋಯ್ತು. ಅದನ್ನ ನೋಡೋಷ್ಟರಲ್ಲಿ ಲಾರಿ ಕಡೆ ಎಳಿತೈತೆ ಗಾಡಿ. ಇಲ್ಲಿಂದ ಲಾರಿಗೆಲ್ಲ ಹೊಡೆದ್ಬಿಡ್ತೀನೋ ಅಂತ ವಾಬ್ಲಿಂಗ್ ಎಲ್ಲ ಈ ಲೆಫ್ಟ್ಗೆ ಎಳ್ದು ಹಿಡಿತಾ ಇದ್ದೀನಿ. ಗಾಡಿನಂತೂ ಬಿಡ್ತಾ ಇಲ್ಲ. ಬಿಡೋದೇ ಬೇಡ, ವಿಡಿಯೋಸ್ ನೋಡಿದ್ನಲ್ಲ ಅಂತ ಹಿಡ್ದೆ ಈಗ ನಿಂತೋಗುತ್ತೆ ಆಗ ನಿಂತೋಗುತ್ತೆ ವಾಬ್ಲಿಂಗ್ ಅಂತ ಹಿಡ್ದಿದ ತಕ್ಕನಾಗಿ ಕೊನೆಗೂ ನಿಲ್ತು ಗುರು. ಓ ಮೈ ಗಾಡ್, ಎಂತ ಕ್ರಾಶ್ ಸೇವ್ ಗುರು ಇದು. ಏನಾಯ್ತು ಗಾಡಿಗೆ? ಮಡ್ಗಾಡ್ ಕಟ್ಟೆ ಆಗೋಯ್ತು. ಏನೋ ಹೊಡಿತು ಸರಿಯಾಗಿ. ನಿಮ್ಗೆ ಬಸ್ಸಿಂದ ಒಂದು ಕಲ್ ಬಿತ್ತು. ಹಾ, ನಿಮ್ ಟೈರು ವಾಬಲ್ ಆಯ್ತು, ಏನೂ ಆಗಿಲ್ಲ. ಹುಷಾರು. ಏನ್ರು ಅದು ವಾಬಲ್, ಹೆವಿ ವಾಬಲ್ ಆಯ್ತು. ಲಾರಿಗೆ ಜಸ್ಟ್ ಮಿಸ್ಸು. ಇಲ್ಲ, ಲಾರಿಗೆ ಹೊಡಿತಿರ್ಲಿಲ್ಲ. ಹೇಳ್ಕೊಡ್ರಿ ನೀವು. ಕಲ್ಲು ಬಿತ್ತ, ಅಲ್ಲಿ ಕಲ್ಲು ಬಿತ್ತ. ಹೆಲ್ಮೆಟ್ ಏನೋ ಗೊತ್ತಿಲ್ಲ, ಬ್ಲ್ಯಾಕ್ ಕಲರ್ ಏನೋ ಸರಿಯಾಗಿ ಬಿತ್ತು ಒಂದೇ ಸರಿ. ಈಗ ಹೊಡೆದೋಯ್ತು. ಹೊಡೆದೋಯ್ತು ಅಂದ್ರೆ ಹಾ, ಹಿಂದೆ ಎಲ್ಲಿ ಬರ್ತಾವ್ರೆ ಅಂತ ಭಯ. ಅದಕ್ಕೆ ಈಗ ಅಂತ ಇದೆಲ್ಲ ಬರೋರೆಲ್ಲ ನಿಂತ್ಕೊಂಡಿದ್ದೀವಿ. ಏ, ಇಷ್ಟು ದೂರ ವಾಪಲ್ ಆಗಿದ್ದದು. ರೆಕಾರ್ಡ್ ಆಗೈತಾ? ನಂಗೆ ಭಯ ಕಲ್ಲು ಯಾವ್ದೋ ಕಲ್ಲು ಬಂದು ಬಿದ್ದ್ಬಿಡ್ತು. ಟೈರು ಕರೆಕ್ಟಾಗಿ ಅದ್ರ ಮೇಲೆ ಹತ್ತಿ ಹೆವಿ ವಾಬಲ್ಲು. ಮಡ್ಗಡೆಲ್ಲ ಹೊಡೆದೋಯ್ತು. ಉಳ್ಕೊಂಡಿದ್ರೆ ಅದೇ ಹೆಚ್ಚು ಅಲ್ಕೋ. ಹೆವಿ ವಾಬಲ್ಲು. ವಿಡಿಯೋ ಐತೆ. ಕಾಲಿನೇ ಇತ್ತು. ಆ ಲಾರಿಯಿಂದ ಯಾವುದೋ ಕಲ್ಲು ಬಿದ್ದೋಯ್ತಂತೆ. ಕಲ್ಲು ನಾನು ಹೋಗ್ಬೇಕಾದ್ರೆ ಕಾಲಿನೇ ಐತೆ. ಸಡನ್ನಾಗಿ ನನಗೆ ಕಲ್ಲು ಬಿದ್ದಿದ್ದು ಗೊತ್ತಾಗಿಲ್ಲ.
ಕಲ್ಲು ಹತ್ತಿದ್ದೆ ತಡ ಹೊಡಿತು ಸರಿಯಾಗಿ. ನನ್ನ ಗಾಡಿಗೆ ಫುಲ್ ಡೆತ್ ಆಬಲ್ಲು. ಇವತ್ತೇ ಫಸ್ಟ್ ಗುರು ಹಿಂಗಾಗಿದ್ದು. ರಿಮ್ಮಗೆ ಸರಿಯಾಗಿ ಹೊಡೆದೈತೆ. ಇರಿ ವಿಡಿಯೋ ನೋಡೋಣ, ಗೊತ್ತಾಗುತ್ತೆ. ಇಲ್ಲ ನಾನು ಹೋಗ್ತೀನಿ ವಾಪಸ್ಸು, ರೈಡ್ ಕಂಟಿನ್ಯೂ ಮಾಡಿ. ಮೂವ್ ಆಗುತ್ತೆ ಬಟ್ ಹೊಡೆದ್ಬಿಟ್ಟೈತಲ್ಲ, ಇದನ್ನ ತಗೊಂಡು ಹೋಗೋದು ಕಷ್ಟನೇ. ಇಷ್ಟೊತ್ತಿಗೆ ಯಾರು ಓಪನ್ ಇರಲ್ಲ. ಹಾಕ್ತೀನಿ ಬ್ರಾ, ಸ್ಪೀಡೇನು ಹೋಗಲ್ಲ ಬಿಡಿ. ಓಕೆ ಬರೋದಾ? ಹಾಂ ಅಲ್ಲೇ ಯೂಟರ್ನ್ ಹಾಕೋತೀನಿ. ಬಾಯ್. ಪಾಪ ಹುಡುಗರೆಲ್ಲ ಬೇಜಾರು ಮಾಡ್ಕೊಂಡ್ರು. ಕ್ರೇಜಿ ಕ್ರೂ ಗ್ರೂಪಿಂದ ಫಸ್ಟ್ ಟೈಮ್ ಈ ಥರ ಬಂದು ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ನೋ ಪ್ರಾಬ್ಲಮ್, ಸದ್ಯ ದೇವ್ರ ದಯೆಯಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ. ಬಾಯ್. ಟೈರು ಸ್ವಲ್ಪ ಎದ್ದು ಹೊಡಿತೈತೆ ಗುರು. ಇವತ್ತು ನನ್ನ ಅದೃಷ್ಟ ಗುರು. ಅಪ್ಪ ಆಂಜನೇಯ ಕಾಪಾಡ್ದೆ ಕಣಪ್ಪ. ವೀಲ್ ಸರಿಯಾಗಿ ವಾಬಲ್ ಹೊಡಿತೈತೆ. ನಿಧಾನಕ್ಕೆ ಹಿಂಗೆ ಮನೆಗೆ ಹೋಗ್ಬಿಡ್ತೀನಿ. ತುಂಬ ಹೆವಿ ಜೋಶಲ್ಲಿ ಈ ಥರ ಮಾಡಬಾರ್ದು. ವೀಲ್ ಫುಲ್ಲು ವಾಬಲ್ ಆಗ್ತೈತೆ. ರಿಮ್ಮ ಮಡ್ಗಾಡ್ ಚೇಂಜ್. ರೋಡ್ ಕ್ಲೀನ್ ಆಗಿ ಐತೆ. ಸಾಳಾರ್ನಾಗಿ ಹೊಡಿತು ಗುರು. ಹೊಡ್ಕೊಂಡು ಅಳ್ಳಾಡ್ಕೊಂಡು ಹೋಯ್ತಾನೆ ಐತೆ, ನಿಲ್ತಾನೆ ಇಲ್ಲ. ವಾಬ್ಲಿಂಗು. ನಾನು ಎಷ್ಟೋ ವಿಡಿಯೋಗಳು ನೋಡಿದ್ನಲ್ಲ, ಹಿಡಿಯೋರು ಕೊನೆ ತನಕ ಬಿಡೋದು ಬೇಡ ಅಂತ ಹಿಡ್ದು ವಾಬ್ಲಿಂಗಲ್ಲಿ ಲೆಫ್ಟ್ಗೆ ಹೇಳ್ಕೊಂಡಿದ್ದೀನಿ. ಓ ಮೈ ಗಾಡ್, ಬಿಟ್ರೆ ಹೋಯ್ತು. ಮ್ಯಾನ್ಯುವಲ್ ಸ್ಟಿಯರ್ ಡ್ಯಾಂಪಿಂಗ್ ಮಾಡಿದ್ದೀನಿ. ರೆಡಿ ಮಾಡಿಸ್ಬಿಟ್ಟು ತಡೆ ಹೊಡೆಸ್ಬಿಟ್ಟು ಫುಲ್ ದೃಷ್ಟಿ ತೆಗಿಸ್ಬೇಕು. ದೃಷ್ಟಿ ಜಾಸ್ತಿ ಆಗ್ಬಿಟ್ಟೈತೆ. ಇದು ಬೇರೆ ಎಲ್ಲ ಕಡೆ ಹಾಕೊಂಡು ರುಬ್ತಾ ಇದ್ದೀನಿ. ಬೇಜಾನ್ ಜನದ ಕಂಡೈತೆ. ಈ ರೈಡ್ಗೆ RC ಹೋಗೋಣ ಅಂದ್ರೆ RC ಸ್ಟಾರ್ಟ್ ಆಗ್ಲಿಲ್ಲ. RC ಆಗಿದ್ರೆ ಏನ್ ಕತೆ ಆಗ್ತಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ಮೇಲೆ ರೈಡಿಂಗ್ ಪ್ಯಾಂಟ್ನು ಆದಷ್ಟು ಮ್ಯಾಂಡೇಟ್ರಿ ಮಾಡ್ಕೊಂಡ್ಬಿಡ್ತೀನಿ ಗುರು. ಅಕಸ್ಮಾತ್ ಬಿದ್ದಿದ್ರೆ ಇಂಪ್ಯಾಕ್ಟ್ ಸರಿಯಾಗಿ ಆಗಿರೋದು. ನೋಡ್ರಪ್ಪ, ಯಾರೋ ನಮಸ್ಕಾರ ಹೊಡಿತಾವ್ರೆ, ಯಾರೋ ಗೊತ್ತಿಲ್ಲ. ಈ ಸರಿ ಪ್ರಾಜೆಕ್ಟು ಮಾಡಿಸ್ತೀನಿ. ಸ್ವಲ್ಪ ಕೆಲಸಗಳಿದಾವೆ ಗಾಡಿಯಲ್ಲಿ. ಇದೆಲ್ಲ ಮಾಡಬೇಕು ಅಂದರೆ ಸಿಕ್ಕಾಪಟ್ಟರೆ ಟೈಮ್ ಆಯ್ತದೆ. ಏನು ಮಾಡೋದು? ಮೋಸ್ಟ್ಲಿ ನಾನು 1.5 ತಿಂಗಳುಗಳ ಕಾಲ ಮತ್ತೆ ಸ್ಮೋಕಿನ ಓಡ್ಸೋಕ್ಕಾಗಲ್ಲ. ಒಂದು ಬ್ರೇಕ್ ತಗೋತಾ ಇದ್ದೀನಿ. ಬ್ರೇಕ್ಗೂ ಮುಂಚೆ ಈ ಸೌಂಡ್ನ ಎಂಜಾಯ್ ಮಾಡ್ಕೊಂಬಿಡ್ತೀನಿ. ಐ ಆಮ್ ವೆರಿ ಲಕ್ಕಿ. ಇವತ್ತು ತುಂಬ ಲಕ್ಕಿ ನಾನು. ಇನ್ನು ಈ ಗಾಡಿನ ಓಡಿಸ್ತಾ ಇರೋದಕ್ಕೆ, ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇರೋದಕ್ಕೆ. ಈ ಸೌಂಡ್ನ ನಾನು ಮತ್ತೆ ಮರೆಯಲ್ಲ. ಅಲ್ಲಿ ಮೇಕ್ ಅ ಕಮ್ ಬ್ಯಾಕ್. ವಾಪಸ್ ಬರ್ತೀನಿ. ನಮ್ಮ ಜಗ್ಗಿ ಜೊತೆನೂ ಇದು ಮೊದಲನೇ ರೈಡ್ ಆಗಿತ್ತು. ನನ್ನ ಜೊತೆನೆ ವಾಪಸ್ ಮನೆ ತನಕ ಬರ್ತಾ ಇದ್ದಾನೆ. ಒಂದೂವರೆ ತಿಂಗಳು ಓಡ್ಸೋಕ್ಕಾಗಲ್ವಲ್ಲಪ್ಪ ಅಂತ ಈಗಲೇ ಮಿಸ್ ಮಾಡ್ಕೋತಾ ಇದ್ದೀನಿ ಸ್ಮೋಕಿನ. ಒಂದು ವೀಲ್ ಬಿಚ್ಚಿದ ಮೇಲೆ ಇದನ್ನು ಮತ್ತೆ ರೋಡ್ಗೆ ಇಳಿಸೋದು ಕಷ್ಟ. ನಮ್ಮ ಮನೆ ದೇವರು ಹನುಮಂತ ನನ್ನನ್ನು ಕಾಪಾಡಿದ್ದಾನೆ ಇವತ್ತು. ಇದು ನನ್ನ ಲೈಫ್ ಗಿಫ್ಟು ಅಂತ ಅಂದ್ಕೊಂಡು ಇನ್ಮೇಲೆ ಭಾರಿ ಹುಷಾರಾಗಿ ಓಡಾಡ್ತೀನಿ. ಸ್ಮೋಕಿ, ಥ್ಯಾಂಕ್ಸ್ ಫಾರ್ ಸೇವಿಂಗ್ ಮೀ. ಇದರಿಂದ ನಿನ್ನ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಸ್ಮೋಕಿ. ಡೋಂಟ್ ವರಿ,
ನೀನು ನನ್ನ ಉಳಿಸಿದ್ಯಾ, ನಾನು ನಿನ್ನನ್ನು ಉಳಿಸ್ತೀನಿ.